ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟಂತ 11 ಮಂದಿಗೆ ಗೌರವಾರ್ಪಣೆಯನ್ನ ಮಾಡುವಂಥದ್ದು. ಸ್ಟೇಡಿಯಂನಲ್ಲಿ 11 ಖಾಲಿ ಚೇರ್ ಬಿಡಲು ಆರ್ಸಿಬಿ ನಿರ್ಧಾರವನ್ನ ಮಾಡಿದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕಾಲ್ತುಳಿತದಲ್ಲಿ ಈ ಹಿಂದೆ 11 ಮಂದಿಗೆ ಏನು ಮೃತಪಟ್ಟಿದ್ರು ಅವರಿಗೆ ಗೌರವಾರ್ಪಣೆಯನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಸ್ಟೇಡಿಯಂನಲ್ಲಿ ಈಗಾಗಲೇ 11 ಖಾಲಿ ಚೇರ್ಗಳನ್ನು ಬಿಡೋದಕ್ಕೆ ಸಿದ್ಧರಾಗಿದ್ದಾರೆ. ಸಂಜೆಯಿಂದಲೇ ಆನ್ಲೈನ್ನಲ್ಲಿ ಆರ್ಸಿಬಿ ಟಿಕೆಟ್ ಮಾರಾಟವಾಗುತ್ತೆ. ಮಾರ್ಚ್ 28ರಂದು ಬೆಂಗಳೂರಲ್ಲಿ IPL ಉದ್ಘಾಟನಾ ಪಂದ್ಯ ಇದೆ. ಭದ್ರತೆ ದೃಷ್ಟಿಯಿಂದ ಈಗಾಗಲೇ 2 ಕಂಟ್ರೋಲ್ ಸೆಂಟರನ್ನು ಓಪನ್ ಮಾಡಿದ್ದಾರೆ ಮತ್ತು ಕಾಲ್ತುಳಿತ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಸ್ಟೇಡಿಯಂನಲ್ಲಿ ಈಗಾಗಲೇ 350 AICC ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಕಮಿಷನರ್ ಕಚೇರಿಯಲ್ಲೂ ಕೂಡ CCTV ದೃಶ್ಯವನ್ನು ವೀಕ್ಷಿಸಬಹುದು. ಕಾಲ್ತುಳಿತದಲ್ಲಿ ಮೃತಪಟ್ಟಂತಹ 11 ಮಂದಿಗೆ ಗೌರವಾರ್ಪಣೆಯ ಮೂಲಕ ಈ ಒಂದು ಪಂದ್ಯವನ್ನು ಶುರು ಮಾಡ್ತಾರೆ. ಗೌರವಾರ್ಪಣೆಯ 11 ಟಿಕೆಟ್ ಮಾರಾಟವನ್ನು ಮಾಡೋದಿಲ್ಲ. ಆ ಒಂದು 11 ಟಿಕೆಟ್ಗಳು ಏನು ಖಾಲಿ ಚೇರ್ಗಳನ್ನು ಹಾಗೆ ಬಿಟ್ಟಿರ್ತಾರೆ ಅವ್ರಿಗೆ ಒಂದು ಗೌರವಾರ್ಪಣೆಯ ಮುಖಾಂತರ. ಮತ್ತು ಈ ಹಿಂದೆ ಏನು ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ 11 ಮಂದಿ ಮೃತಪಟ್ಟಿದ್ರು, ಅವರಿಗೆ ಒಂದು ಗೌರವಾರ್ಪಣೆಯನ್ನು ಕೂಡ ಈ ಬಾರಿ ಸಲ್ಲಿಸ್ತಾರೆ. ಇನ್ನು ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾರೆ ಹೇಳ್ಬೋದು. ಯಾಕೆ ಅಂತಂದರೆ ಇಂದು ಸಂಜೆ ಇದ್ದ ಆರ್ಸಿಬಿ ಟಿಕೆಟ್ ಪಂದ್ಯದ ಟಿಕೆಟನ್ನು ಖರೀದಿ ಮಾಡೋದಕ್ಕೆ ಆನ್ಲೈನ್ನಲ್ಲಿ ಅವಕಾಶ ಇರುವಂಥದ್ದು. ಇಂದು ಸಂಜೆಯಿಂದ ಓಪನ್ ಆಗುವಂಥದ್ದು ಆನ್ಲೈನ್ನ ಟಿಕೆಟ್. ಆರ್ಸಿಬಿ ಪಂದ್ಯ, ಆರ್ಸಿಬಿ ವರ್ಸಸ್ SRH ಪಂದ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ಟಿಕೆಟ್ ಲಭಿಸುವಂಥದ್ದು ಆನ್ಲೈನ್ನಲ್ಲಿ. ಇನ್ನು ಕಾಲ್ತುಳಿತದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಲ್ಲ ರೀತಿಯಾದಂತಹ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಸಾಕಷ್ಟು 350ಕ್ಕೂ ಹೆಚ್ಚು AICC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಲಾಗಿರುವಂಥದ್ದು. ಇನ್ನೊಂದು ಕಡೆಯಿಂದ ನಾವು ನೋಡೋದಾದರೆ ಈ ಬಾರಿಯ ಸ್ಟೇಡಿಯಂನಲ್ಲಿ ಒಂದು ಕನ್ನಡಿಗರ ಸ್ಟೇಡಿಯಂ ಅಂತಾನೆ ಹೇಳ್ಬೋದು. ಎಲ್ಲ ಕಡೆ ಕೂಡ ಏನು ಕೆಂಪು ಮತ್ತು ಹಳದಿ ಬಣ್ಣಗಳನ್ನು ಜಾಸ್ತಿ ಮೆತ್ತಿರುವಂಥದ್ದು, ಮುಖ್ಯವಾಗಿ ಕನ್ನಡಿಗರಿಗೆ ಒಲವು ಹೆಚ್ಚಾಗುವಂಥದ್ದು. ಇನ್ನೊಂದು ಕಡೆಯಿಂದ ನಾವು ನೋಡೋದಾದರೆ ಸ್ಟೇಡಿಯಂನ ಗೇಟ್ ಸಹಿತ ಗೇಟ್ನಲ್ಲಿ ಬರೆದಿರುವಂತಹ ಅಕ್ಷರಗಳು ಸಹಿತ ಕನ್ನಡದಲ್ಲಿ ಆ ಒಂದು ಸಂಖ್ಯೆಗಳನ್ನು ಬರೆದಿದ್ದಾರೆ. ಇದೆಲ್ಲದರ ಜೊತೆಗೆ ಇಂದು ಸಂಜೆಯಿಂದ ಆನ್ಲೈನ್ ಬುಕ್ಕಿಂಗ್ಗಳು ಕೂಡ ಓಪನ್ ಆಗುವಂಥದ್ದು. ಮಾರ್ಚ್ 28ಕ್ಕೆ ಇರುವಂತಹ ಆರ್ಸಿಬಿ ವರ್ಸಸ್ SRH ಮೊದಲ ಪಂದ್ಯ ಈ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉದ್ಘಾಟನೆ ಆಗುತ್ತೆ. 2026 IPL ಪಂದ್ಯ. ಅದಕ್ಕೋಸ್ಕರ ಆರ್ಸಿಬಿ ವರ್ಸಸ್ SRH ಪಂದ್ಯ ಏನಿದೆ ಅದರ ಟಿಕೆಟ್ಗಳು ಬುಕ್ಕಿಂಗ್ಸ್ಗಳು ಇಂದಿನ ದಿವಸ ಸಂಜೆ ಓಪನ್ ಆಗುವಂಥದ್ದು, ಆನ್ಲೈನ್ನಲ್ಲಿ ಓಪನ್ ಆಗುತ್ತೆ. ಸೊ ಯಾರೆಲ್ಲ RCB ಅಭಿಮಾನಿಗಳು ಈ ಒಂದು ಏನು ಪಂದ್ಯವನ್ನು ವೀಕ್ಷಣೆ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರು ಸುಲಭವಾಗಿ ಆನ್ಲೈನ್ನಲ್ಲಿಗೆ ಟಿಕೆಟನ್ನು ಬುಕ್ ಮಾಡ್ಬೋದು. ಇನ್ನು ಈಗಾಗಲೇ RCB ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಮೊದಲ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೋಡೋದಕ್ಕೆ ಟಿಕೆಟು ಲಭಿಸುವಂಥದ್ದು ಬಹಳ ಕಷ್ಟ. ಒಂದು ಕಡೆಯಿಂದ ನಾವು ನೋಡೋದಾದರೆ ಯಾಕೆ ಅಂತಂದರೆ ಮೊದಲ ಪಂದ್ಯ ಅದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಯೇ ಇರುವ ಕಾರಣದಿಂದಾಗಿ ಈ ಹಿಂದೆ ಈಗಾಗಲೇ ಕಪ್ಪನ್ನು ಕೂಡ ನಮ್ಮ RCB ತಂಡ ಗಳಿಸಿರುವಂಥದ್ದು. ಸೊ ಅದರ ಜೊತೆಗೆ ಈಗ ಏನು ಆನ್ಲೈನಲ್ಲಿ ಟಿಕೆಟ್ ಕೂಡ ಲಭ್ಯವಾಗುವಂಥದ್ದು ಇದು ಸಂಜೆಯಿಂದ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.